ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಸೊ ಡಾಕ್ಟರ್ ಹೇಳಿದ್ರಂತೆ ಇನ್ನಾಗಲ್ಲ ಇಷ್ಟೇ ಅಂತ ಹೇಳಿದ್ರಂತೆ. ಸೊ ಮೆಡಿಸಿನ್ಸ್ ಕೂಡ ಇಲ್ಲ ಅದಕ್ಕೆ ಯಾವ್ದು ಕೂಡ ಕೈ ಸರಿ ಮಾಡ್ಲಿಕ್ಕೆ ಅಂತ. ಸೊ ಬಟ್ ಅಪ್ಪ ಇವಾಗ 15 ದಿನದಿಂದ ಸೆರಾಕೇರ್ ಅಲ್ಲಿ ಥೆರಪಿಯನ್ನ ತಗೊಂಡಿದ್ದಾರೆ. ಇವಾಗ ಅವರು ತೋರಿಸಿದಲ್ಲ, ಮುಂಚೆ ಕೈ ಹಿಡಿದು ಬಿಟ್ಟು ಎತ್ತುತ್ತಾ ಇದ್ರು, ಇವಾಗ ಇಷ್ಟು ಮೇಲೆ ಹೋಗ್ತಾ ಇದೆ. ಒಂದು 30 to 40% ಇಂಪ್ರೂವ್ಮೆಂಟ್ಸ್ ಕೈಯಲ್ಲಿ ಇದೆ. ಇನ್ನೊಂದು ಫುಲ್ಲು ಮೇಲೆ ಹೋದ್ರೆ ಅಂತ ಹೇಳಿದ್ದಾರೆ ಅವರು. ಡಾಕ್ಟರ್ ಹತ್ರ ಹೋಗಿ ತೋರಿಸ್ಲಿಕ್ಕೆ ಉಂಟು ನನಗೆ, ನೀವು ಗುಣ ಆಗುದಿಲ್ಲ ಹೇಳಿದಾರ, ನನ್ನದು ಗುಣ ಆಗಿದೆ ಅಂತ. ಕರೆಕ್ಟಾ? ಅಲ್ಲಿ ಬೇರೆ ಎಂತೆಲ್ಲ ಗುಣ ಆಗಿದೆ? ಬೇರೆ ಎಂತೆಲ್ಲ ಗುಣ ಆಗಿದೆ? ಸ್ವಲ್ಪ ಕಡಿಮೆ. ಎಷ್ಟು ವರ್ಷದ ಪ್ರಾಬ್ಲಮ್? 6 ವರ್ಷ ಆಯ್ತು. ಬೆನ್ನು ನೋವು, ಅದಕ್ಕೋಸ್ಕರ ಆಪರೇಷನ್ ಕೂಡ ಮಾಡಿಸ್ಕೊಂಡಿದ್ರು. ಬಟ್ ಸ್ವಲ್ಪ ಟೈಮ್ ಪೈನ್ ಇರಲಿಲ್ಲ, ಇವಾಗ ಪುನಃ ರಿಪೀಟ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಸೆರಾಕೇರಿಗೆ ಬಂದ್ಬಿಟ್ಟು ಸೊ ಮುಂಚೆಗಿಂತ ಇವಾಗ ಬೆಟರ್ ಆಗಿದೆ. ಅಂದ್ರೆ 15 ದಿವಸದಲ್ಲಿ ಆ ಬೆನ್ನು ನೋವು ಆಪರೇಷನ್ ಆಗಿರುವಂತದಂತ ಹೇಳುವಾಗ 15 ದಿವಸದಲ್ಲಿ ನಾವು ಗುಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬೆಳಗ್ಗೆ ಕಮ್ಮಿ ಇರುತ್ತೆ, ಸಂಜೆ ಸಂಜೆ ಆಗುವಾಗ ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ನಂಬಿಕೆ ಉಂಟು. ಬಂದಿದ್ದೀರಮ್ಮ 6-8 ತಿಂಗಳು ಬಂದಿದ್ರಿ. ಮತ್ತೆ ಸೆರಾಕೇರ್ಗೆ ಬರುವಾಗ ಯಾವ ಪ್ರಾಬ್ಲಮ್ಗೋಸ್ಕರ ನೀವು ಸೆರಾಕೇರ್ ಥೆರಪಿಯನ್ನು ಸ್ಟಾರ್ಟ್ ಮಾಡಿದ್ರಿ? ಭುಜನೋವಿನ ಸಮಸ್ಯೆ. ಓಕೆ, ಎಷ್ಟು ಟೈಮಿಂದ ಒಂದು ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ಓಕೆ, ಸೆರಾಕೇರ್ ಬಗ್ಗೆ ಹೇಳಿದ್ರು, ಮತ್ತೆ ಥೆರಪಿ ಸ್ಟಾರ್ಟ್ ಮಾಡಿದ್ರು, ಬಂದ್ರಿ. ಓಕೆ, ಸೆರಾಕೇರ್ ಎಷ್ಟು ಟೈಮ್ ಅಲ್ಲಿ ಥೆರಪಿ ಮಾಡಿ ನಿಮ್ಗೆ ಚೇಂಜಸ್ ಗೊತ್ತಾಯ್ತವ? 2 ತಿಂಗಳಲ್ಲಿ ಶೋಲ್ಡರ್ ಪೇನ್ ಸಮಸ್ಯೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ಮತ್ತೆ ಜೋರಾಗಿ ಸಪ್ಪಳೆ ಬೇಡವಾ? 2 ತಿಂಗಳಲ್ಲಿ ಆ ಶೋಲ್ಡರ್ ಪೇನ್ ಸಮಸ್ಯೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾ ಬಂದಿದೆ. ಓಕೆ, ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತಾವ ನಿಮ್ಗೆ? ಓಕೆ, 70-80% ಗಂಟು ನೋವಿನ ಸಮಸ್ಯೆಗಳು ಕೂಡ ಗುಣ ಆಗ್ತಾ ಬಂದಿದೆ. ಮತ್ತೆ ಟೋಟಲ್ ಆಗಿ 100ರಲ್ಲಿ ಎಷ್ಟು % ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದೀರಾ ನೀವು? 80% ಇಂಪ್ರೂವ್ಮೆಂಟ್ ಇದೆ. ಜೋರಾಗಿ ಸಪ್ಪಾಳೆ ಬರಬೇಕು. 2 ತಿಂಗಳಿಂದ ಬರ್ತಾ ಇದ್ದೇವೆ. ಬಂದದ್ರಿಂದ ಏನಾಯಿತು, ನನ್ನ ಪಾದದ ಉರಿ ಕಡಿಮೆ ಆಯಿತು. ಆಮೇಲೆ ಈ ನೀಲಗಂಡಗಳೆಲ್ಲ ಸೆಳೆತ ಆಗ್ತಿತ್ತು, ಅದು ಕಡಿಮೆ ಆಯಿತು. ಸೊಂಟ ನೋವು ಒಂದು 60-70% ಅಷ್ಟು ಕಡಿಮೆ ಆಯಿತು. ಭುಜ ನೋವು ಸಹ ಅಷ್ಟು ಕಡಿಮೆ ಆಯಿತು. ಮನಸ್ಸು ಉಲ್ಲಾಸದಿಂದ ಇದೆ. ಹಾಗಾಗಿ ಇಲ್ಲಿಗೆ ಬರೋಣ, ಸಾಧ್ಯವಾದಷ್ಟು ಬರೋಣ ಅನ್ನುವಂತಹ ಮನಸ್ಸಿನಲ್ಲಿ ನಾನಿದ್ದೇನೆ. ಜನರಿಗೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ಮನುಷ್ಯನಿಗೆ ಬೇಕಾಗಿರುವುದು ಆರೋಗ್ಯ. ಎಷ್ಟು ಟೈಮಿಂದ ಬರ್ತಿದ್ರಿ ಇಲ್ಲಿ ಥೆರಪಿಗೆ? 21 ದಿವಸ ಆಯಿತು. 21 ದಿವಸ ಆಯಿತು. ಇಲ್ಲಿ ಬರೋ ಮೊದಲು ಯಾವ ಪ್ರಾಬ್ಲಮ್ಸ್ ಎಲ್ಲ ಇತ್ತು? ಕಾಲು ನೋವು, ಮತ್ತು ಕಾಲಿನ ಪಾದ ತುರಿಸ್ತಾ ಇತ್ತು, ಸೊಂಟದ ಹತ್ರ ನೋವು, ಮತ್ತು ಕಣ್ಣು ಆಪರೇಷನ್ ಆಗಬೇಕು ಹೇಳ್ತಿದ್ರು ಮಣಿ KMC ಯಲ್ಲಿ.
ಸ್ವಲ್ಪ ಪೊರೆ ಬಂದಿದೆ ಅಂತ ಹೇಳಿದೆ. ಮತ್ತು ಕೈ ಬೆರಳುಗಳು ಸ್ವಲ್ಪ ಬೆಂಡಾಗಿತ್ತು, ಈಗ ಸ್ವಲ್ಪ ಸರಿ ಬರ್ತಾ ಉಂಟು. ಮತ್ತು ಮೆಡಿಸಿನ್ ಏನಾದ್ರು ತಗೊಳ್ತಿದ್ರಾ? ಹೌದು, ಮೆಡಿಸಿನ್ ಮತ್ತು ಸಿರಪ್ ತಗೊಳ್ತಾ ಇದ್ದೆ ಕೈ ಬೆರಳಿಗೆ, ಅದು ಸ್ವಲ್ಪ ನೋವಾಗ್ತಾ ಇತ್ತು. ಮತ್ತು ಇವಾಗ ಮೆಡಿಸಿನ್ ಇದೆಯಾ? ಎಲ್ಲ ತಗೊಳ್ತಾ ಇದ್ದೇನೆ ಹೌದು. ಇಂಪ್ರೂವ್ಮೆಂಟ್ ಬರ್ತಾ ಇದೆ ಹಾ. ಅಲ್ವಾ? ಈಗ 21 ಡೇಸ್ ಆಯ್ತಾ ಅಂದ್ರೆ ಅಲ್ವಾ? 21 ಡೇಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ಮೆಂಟ್ ಸಿಗ್ತಾ ಬಂದಿದೆ? ಸುಮಾರು ಒಂದು 75 100ರಲ್ಲಿ 75 ಸಿಗ್ತಾ ಇದೆ. ಹೌದು. ಅದೇ 75% 21 ಡೇಸ್ ಅಲ್ಲಿ ಎಷ್ಟು 70% ಅಷ್ಟು ಅವರಿಗೆ ಇಂಪ್ರೂವ್ಮೆಂಟ್ ಬಂದಿದೆ ಅಂತ ಹೇಳಿದ್ರಲ್ವಾ? ಅದಕ್ಕೆ ಹೇಳುದು ಕಂಟಿನ್ಯೂ ಆಗಿ ಬರಬೇಕು, ರಿಸಲ್ಟ್ ಆದಷ್ಟು ಬೇಗ ಏನ್ ಮಾಡಬೇಕು, ಪಡ್ಕೊಳ್ತಾ ಬರಬೇಕು. ಮೇಡಮ್ ಇನ್ನೊಂದು ನಮ್ಮ ಎಲ್ಲ ಸಿಸ್ಟರ್ನವರಿಗೆ ಸಹ ಧನ್ಯವಾದ ಹೇಳುತ್ತೇನೆ. ಹಾಗೆ ಬಾಬನವರಿಗೆ ಸಹ ನಮಗೆಲ್ಲ ಕರ್ಕೊಂಡು ಬರೋದು ಅವರೇ, ಅಮ್ಮ ಅಪ್ಪನವರಿಗೆ ಸಹ ಅವರಿಗೆ ತುಂಬ ಧನ್ಯವಾದ ಹೇಳುತ್ತೇನೆ. ಮತ್ತೆ ಇಲ್ಲಿ ಸರಿಗೆ ಈಗ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಬರ್ತಾರಲ್ವಾ, ಹಾಗೆ ನಿಮ್ಮ ರಿಲೇಟಿವ್ಸ್ ನೀವು ಬರ್ತೀರಾ ಒಟ್ಟಿಗೆ, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರಿಗೆ ಹೇಳಿ ಬರುವವರಿಗೆ ಎಲ್ಲ ಯಾವ ರೀತಿಯಾಗಿ? ಅಂದ್ರೆ ಈಗ ನೀವು ಹೇಳಿದ್ರಿ ಇಂಪ್ರೂವ್ಮೆಂಟ್ ಬಂದ್ರೆ ಕಂಟಿನ್ಯೂ ಆಗಿ ಬಂದ್ರೆ ಇಂಪ್ರೂವ್ಮೆಂಟ್ ಸಿಗ್ತಾ ಇದೆ ಅಂತ, ಈಗ ಬರುವವರಿಗೆ ನೀವು ಯಾವ ರೀತಿಯಾಗಿ ಹೇಳಿಕ್ಕೆ ಇಷ್ಟಪಡ್ತೀರಾ? ತುಂಬ ಜನರು ಎಲ್ಲ ಬನ್ನಿರಿ ಅಂತ ಇಷ್ಟಪಡುತ್ತೇನೆ. ಓಕೆ ಅಮ್ಮ, ಥ್ಯಾಂಕ್ ಯು.